ನಮ್ಮ ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥಿಸುವ ಹಕ್ಕಿನಲ್ಲಿದ್ದೇವೆ. ಪ್ರಾರ್ಥಿಸೋಣ. ಮಹಾಪ್ರೀತಿ ಸ್ವರೂಪನಾದ ನಮ್ಮ ಜೀವನುಳ್ಳ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಮ್ಮ ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥಿಸಿದ್ದೇವೆ. ಯೇಸು ಸ್ವಾಮಿ, ಇದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷಗಳು ಕಳೆದು 80ನೇ ವರ್ಷಕ್ಕೆ ಕಾಲಿಡುವಂತೆ ನೀನು ಕೃಪೆ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಿದ್ದೇವೆ. ಯೇಸು ಸ್ವಾಮಿ, ಅನೇಕ ಮಹಾತ್ಮರ ಕರ್ತನೆ ಯೇಸು ಸ್ವಾಮಿ ತ್ಯಾಗದ ನಿಮಿತ್ತವಾಗಿ ನಮ್ಮ ದೇಶಕ್ಕೆ ನೀವು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀ. ಅದಕ್ಕಾಗಿ ನಿಮಗೆ ಸ್ತೋತ್ರ ಯೇಸು ಸ್ವಾಮಿ. ಈ ಸಮಯದಲ್ಲಿ ನಮ್ಮ ದೇಶವನ್ನು ನಾವು ಅಪ್ಪ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಿದ್ದೇವೆ. ಭಾರತ ದೇಶ ಯೇಸು ಕ್ರಿಸ್ತನಿಗೆ ಸ್ವಂತವಾಗುವುದಕ್ಕಾಗಿ ಸ್ತೋತ್ರ. ದೇವರೇ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಭಾರತ ದೇಶ ಇಂಡಿಯಾ ಎಂಬುದಾಗಿ ಎಸ್ತೇರಳನ ಪುಸ್ತಕದಲ್ಲಿ ಬರೆಯಲ್ಪಟ್ಟದ್ದರಿಂದ ನೀವು ಭಾರತ ದೇಶವನ್ನು ಎಷ್ಟಾಗಿ ನೀವು ಪ್ರೀತಿಸುತ್ತಿದ್ದೀರೆಂಬುದಾಗಿ ಗೊತ್ತಾಗುತ್ತಿದೆ. ಯೇಸುವೆ, ನಿನ್ನ ಶಿಷ್ಯರಾಗಿರೋ ತೋಮನನ್ನು ಇಲ್ಲ ಭಾರತ ದೇಶಕ್ಕೆ ಕಳುಹಿಸಿ ಅವರ ರಕ್ತ ಸಾಕ್ಷಿಯಾಗಿ ಅವರು ಸಾಯುವಂತೆ ಅಪ್ಪ ದೇವರೇ ನೀವು ಮಾಡಿದ್ದೀರಿ. ಅಪ್ಪ, ಇಂದಿನ ದಿವಸ ನಮ್ಮ ಭಾರತ ದೇಶ ನಿನ್ನ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ದೇಶದಲ್ಲಿರುವ ಕತ್ತಲೆಗಳು ನೀಗಲ್ಪಡಲಿ. ತಂದೆಯಾದ ದೇವರೇ, ಆರ್ಥಿಕ ಸಮಸ್ಯೆಗಳು ಎಲ್ಲ ಕಾರ್ಯಗಳು ಆಶೀರ್ವಾದವಾಗಿ ಇರಲಿ ಎಂಬುದಾಗಿ ನಾವು ಬೇಡುತ್ತಿದ್ದೇವಪ್ಪ. ದೇವರೇ, ನಮ್ಮ ದೇಶದಲ್ಲಿ ಮುಂಗಾರು ಹಿಂಗಾರು ಮಳೆಯು ಸರಿಯಾದ ಸಮಯಕ್ಕೆ ಬರುವಂತೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ನಿರುದ್ಯೋಗ ಸಮಸ್ಯೆಗಳು ನೀಗಲ್ಪಡೋದಕ್ಕಾಗಿ ಸ್ತೋತ್ರ. ಗದ್ದಲಗಳು ಗಲಭೆಗಳು ನಮ್ಮ ದೇಶದಲ್ಲಿ ನೀಗುವುದಕ್ಕಾಗಿ ಸ್ತೋತ್ರ. ನಮ್ಮ ದೇಶದಲ್ಲಿ ನೀತಿಯು ನ್ಯಾಯಗಳು ಉಂಟಾಗಿ ಎಲ್ಲ ಜನರುಗಳು ಸಮಾಧಾನದಿಂದ ಕಾಲಕ್ಷೇಪ ಮಾಡುವಂತೆ ನೀನು ಮಾಡೋದಕ್ಕಾಗಿ ಸ್ತೋತ್ರ ಯೇಸಪ್ಪ. ನಮ್ಮ ಭಾರತ ದೇಶವು ನಿನಗೆ ಅಪಾದರೆ ಒಪ್ಪಿಸಿಕೊಡುತ್ತಿದ್ದೇವೆ. ಅದನ್ನು ಆಳುವಂಥ ಅಧಿಕಾರಿಗಳನ್ನು, ಮಂತ್ರಿಗಳನ್ನು, ಪ್ರಧಾನಮಂತ್ರಿ, ರಾಷ್ಟ್ರಪತಿ ಎಲ್ಲರನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಿದ್ದೇವೆ. ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಿರಿ, ರಾಜರುಗಳಿಗಾಗಿ ಪ್ರಾರ್ಥಿಸಿರಿ ಹೇಳಿದ್ದೀರಪ್ಪ. ಅವರಿಗೆ ಆರೋಗ್ಯ, ಸೌಖ್ಯ, ಬಲ, ಜ್ಞಾನ, ದೇಶವನ್ನು ಆಳುವಂತಹ ಜ್ಞಾನವನ್ನು ಅವರಿಗೆ ಕಟ್ಟಲಿಡಬೇಕಾಗಿ ನಾವು ಬೇಡಿಕೊಂಡಿದ್ದೇವಪ್ಪ. ನಮ್ಮ ದೇಶದಲ್ಲಿ ನೀವು ಸಮಾಧಾನವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಇಂದಿನಿಂದ ಕಾಲಿಡುವಂತೆ 80ನೇ ವರ್ಷದ ಮೂಲಕವಾಗಿ ದೇವರೇ ನೀನು ಮಹತ್ ಕಾರ್ಯಗಳನ್ನು ನೀನು ಮಾಡೋದಕ್ಕಾಗಿ ಸ್ತೋತ್ರ. ಯಾಕಂದರೆ ನೀವು ಹೇಳಿದಿರಿ ಯೋವೇಲನ ಪುಸ್ತಕದಲ್ಲಿ 2:21 ಅಪ್ಪ, ಭೂಮಿಯೇ ಹರ್ಷಿಸು, ಉಲ್ಲಾಸಿಸು, ಕರ್ತನು ಮಹತ್ ಕಾರ್ಯಗಳನ್ನು ಮಾಡುತ್ತಾನೆ ಎಂಬುದಾಗಿ ಇಂದಿನ ದಿವಸದಲ್ಲಿ ನೀನು ಮಹತ್ ಕಾರ್ಯಗಳನ್ನು ಮಾಡುತ್ತಾ ಪ್ರಾರಂಭಿಸೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಕರಗಳಲ್ಲಿ ಭಾರತ ದೇಶನ ಒಪ್ಪಿಸುತ್ತಾ ಆಶೀರ್ವದಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್.